ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾನು ಸಿನಿಮಾ ಮೊದಲನೇ ಬಾರಿಗೆ ನೋಡಿದ್ದು ಆ್ಯಂಡ್ ಐ ಆಮ್ ಔಟ್ ಆಫ್ ವರ್ಡ್ಸ್. ಈ ಸಿನಿಮಾ ಇಟ್ಸ್ ಅ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ನೀವು ಥಿಯೇಟರ್ಗೆ ಬಂದು ನೋಡಬೇಕು, ತುಂಬಾ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇಡೀ ಸಿನಿಮಾ ಫೀಡ್ಬ್ಯಾಕ್, ಆಡಿಯನ್ಸ್ ರೆಸ್ಪಾನ್ಸ್ ತುಂಬಾ ಪಾಸಿಟಿವ್ ಆಗಿ ಬರ್ತಿದೆ. ಸೊ ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್, ಪ್ರೇಮ್ ಸರ್, KVN ಪ್ರೊಡಕ್ಷನ್ಸ್, ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಪ್ರತಿಯೊಬ್ರು, ಅರ್ಜುನ್ ಜನ್ಯಾ ಸರ್, ಪ್ರತಿಯೊಬ್ರು, ಓನ್ಲಿ ಬಿಕಾಸ್ ಆಫ್ ಈಚ್ ಅಂಡ್ ಎವ್ರಿ ಒನ್ ಈ ಸಿನಿಮಾ ಅಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮೂಡ್ ಬಂದಿದೆ. ಸರ್, ನನ್ನ ಕರಿಯರ್ ಅಲ್ಲಿ ಈ ತರ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ಅಷ್ಟು ಖುಷಿ ಆಗ್ತಿದೆ. ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್. ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿ, ಕೇಳಿ ನೋಡಿ, ಥಿಯೇಟರ್ಗೆ ಬಂದು ನೋಡಿ, 100% ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಇಡೀ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಆಡಿಯನ್ಸ್ ಪ್ರತಿ ಒಂದು ಸೀನ್ ಎಂಜಾಯ್ ಮಾಡ್ತಾ ಇದ್ರು, ಪ್ರತಿ ಒಂದು ಡೈಲಾಗ್ಗೆ ವಿಸಿಲ್ ಹೊಡಿತಿದ್ರು. ಸೊ ಅದೆಲ್ಲ ನೋಡ್ಬೇಕಾದ್ರೆ ನಮಗೆ ಇಷ್ಟು ವರ್ಷದ ಶ್ರಮ ಫೈನಲಿ ವರ್ತ್ ಇಟ್ ಅಂತ ಅನ್ಸುತ್ತೆ. ತುಂಬಾ ಎಂಜಾಯ್ ಮಾಡಿದ್ರು ಆಡಿಯನ್ಸ್, ಅಂಡ್ ಅವ್ರನ್ನ ನೋಡಿ ನಂಗೆ ಇಡೀ ಟೀಮ್ಗೆ ತುಂಬಾ ಖುಷಿ ಆಯ್ತು. ಸೊ ಪ್ಲೀಸ್ ಕಮ್ ವಾಚ್ ದ ಫಿಲ್ಮ್. ಖುಷಿ ಆಗುತ್ತೆ ಸರ್, ಪಾತ್ರ ಎಲ್ಲರೂ ಇಷ್ಟಪಡ್ತಿದ್ದಾರೆ, ಪಾತ್ರ ಮಚ್ಚಲಕ್ಷ್ಮಿನ ಎಲ್ಲರೂ ಇಷ್ಟಪಡ್ತಿದ್ದಾರೆ ಅಂತ. ಆಚೆ ಬರ್ಬೇಕಾದ್ರೆ ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ನಂಗೆ ಇದೇ ಬೇಕಿತ್ತು, ಎಲ್ಲರೂ ಚೆನ್ನಾಗಿ ಮಾಡಿದೀರಾ ಅಂತ ಹೇಳ್ತೀರಾ, ಪರ್ಫಾರ್ಮ್ ಚೆನ್ನಾಗಿ ಮಾಡಿದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ ಕೇಳಿ ನಂಗೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.